ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈ ಒಂದು ಲೆಮನ್ ಅಥವಾ ನಿಂಬೆಹಣ್ಣು, ನಿಂಬು ಇಂತಹ ಹೆಸರುಗಳಿಂದ ಕರೆಯುವಂತಹ ಈ ಒಂದು ಹಣ್ಣು ಅಥವಾ ಕಾಯನ್ನು ಮಲ್ಟಿಪಲ್ ಪ್ರತಿಯೊಂದು ಕೆಲಸಕ್ಕೂ ಬರುವಂತಹ ಈ ನಿಂಬೆಹಣ್ಣನ್ನು ನಾವು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಒಂದು ಹಣ್ಣು. ಇದು ಮಾಟ ಮಂತ್ರ ಅಲ್ಲದೇ ದೃಷ್ಟಿ ತೆಗೆಯಕ್ಕೂ ಅಲ್ಲದೇ ದೇವರಿಗೆ ಹಾರ ಹಾಕಲಿಕ್ಕೂ ಅಲ್ಲದೇ ನಾನಾ ರೀತಿಯ ಕೆಲಸಗಳಿಗೆ ಬಳಸುವಂತಹದೇ ಈ ನಿಂಬೆಹಣ್ಣು. ಇದು ಅನಾದಿ ಕಾಲದಿಂದ ಬಂತೆ. ಇದರಲ್ಲಿ ವಿಟಮಿನ್ ಸಿ ರಿಚ್ ಇದೆ. ಆದರೆ ಈ ನಾನಾ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ. ಆದರೆ ಇದನ್ನು ಕಟ್ ಮಾಡಿ ಡೈರೆಕ್ಟ್ ಜ್ಯೂಸ್ ಥರ ಸೇವನೆ ಮಾಡಬಾರ್ದು. ಇದನ್ನು ಡೈಲ್ಯೂಟ್ ಅಂದರೆ ಬೇರೆ ಜಾಸ್ತಿ ನೀರಿನಲ್ಲಿ ಈ ಒಂದು ರಸವನ್ನು ಹಾಕಿ ಕಲಸಿ ಸೇವನೆ ಮಾಡಿದ್ರೆ ಯಾವ ತೊಂದರೆ ಇಲ್ಲ. ನಾವೇನಾದರೂ ಹಂಗೆ ತಿಂದ್ವಿ ಕಟ್ವಿ, ಕಾರಣ ಅಸಿಡಿಕ್. ಇದು ಕರುಳನ್ನು ಜಠರವನ್ನು ಡ್ಯಾಮೇಜ್ ಮಾಡೋ ಶಕ್ತಿ ಇದಕ್ಕಿದೆ. ಆದ್ದರಿಂದ ಡೈರೆಕ್ಟ್ ಹಂಗೆ ಯಾರು ಸೇವನೆ ಮಾಡಬಾರ್ದು. ಮತ್ತು ಈ ನಿಂಬೆಯನ್ನು ಕಟ್ ಮಾಡಿ ಸಿಕ್ಕಿ ಆ ರಸವನ್ನು ತೆಗೆದು ಕೊಡ್ತೀರ, ಈ ಸಿಪ್ಪೆ ಬಿಸಾಕ್ತೀರ, ತಪ್ಪು. ಈ ಸಿಪ್ಪೆಯಲ್ಲಿ ಸಿಟ್ರಿಕ್ ಆಮ್ಲ ಇರ್ತದೆ. ಈ ಸಿಪ್ಪೆಯಲ್ಲಿ ಅಷ್ಟು ನಮಗೆ ಬೇಕಾದಂತಹ ಸಿಟ್ರಿಕ್ ಆಮ್ಲ ಅದು. ಈ ನಿಂಬೆಯನ್ನು ಕಟ್ ಮಾಡಿ ರಸ ತೆಗೆದು ಆ ಸಿಪ್ಪೆಯನ್ನು ಬಿಸಾಕಬಾರ್ದು. ಅದನ್ನು 1 ಲೀಟರ್ ನೀರಲ್ಲಿ ಚೆನ್ನಾಗಿ ಕುದಿಸಿ ಇದನ್ನು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕರಿಮೆಣಸು ಪುಡಿ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಒಂದಲ್ಲ ಎರಡಲ್ಲ ಅನೇಕ ಕಾಯಿಲೆಗಳಿಗೆ ಒಳ್ಳೆಯದಿದೆ. ಅಷ್ಟು ಶಕ್ತಿ ಇದಕ್ಕಿದೆ. ಆ ಸಿಪ್ಪೆಗೂ ಸಹ ಸಿಪ್ಪೆನ ಯಾವುದೇ ಕಾರಣಕ್ಕೆ ಬಿಸಾಕಬಾರ್ದು. ಕೆಲವರು ಏನು ಮಾಡ್ತಾರೆ, ಉಪ್ಪಿನಕಾಯಿ ಮಾಡಿ ಅದನ್ನು ಸಿಪ್ಪೆ ಸಮೇತ ತಿಂತಾರೆ. ಒಳ್ಳೆಯದು. ಈ ಥರ ಈ ನಿಂಬೆಯನ್ನು ಯೂಸ್ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಈ ನಿಂಬೆಹಣ್ಣಿಗಿದೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಂಬೆಹಣ್ಣು ಉಪಯೋಗಗಳನ್ನು ನಾವು ಮುಂದೆ ಮತ್ತು ಈಗಲೂ ಸಹ ತಿಳ್ಕೊಂಡಿದ್ದೀವಿ. ಮುಂದೆ ಸಹ ಮತ್ತೊಂದು ಎಪಿಸೋಡ್ ತಿಳಿಸೋಣ. ನಮಸ್ಕಾರ. ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಮುಟ್ಟಲಿ. ನಮಸ್ಕಾರ ಸ್ನೇಹಿತರೆ.